ಕೊತ್ತಂಬರಿ ಎಷ್ಟು ಚೆನ್ನಾಗೈತೆ ನೋಡು. ಚಲೋನ ಇರ್ತದಲ್ಲ, ಎಂಥ ಚಲೋ ಐತೆ ಕೊತ್ತಂಬ್ರಂಗ ಮಲ 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 ಅಂತೈತೆ ನೋಡಿ. ಹಂಗೆ ಒಂದು ಈಟ್ ಹೋಗಿದ್ರೆ ನೋಡಂಗ ಸಾರು ಎಂಥ ರುಚಿ ಆಕತಿ. ನಿನಗಂತೂ ಏನಿಲ್ಲ ನೋಡ್ಬೆ, ಏನು ಉಣ್ಣೋದು ತಿನ್ನೋದು ಮನ್ಯಾಗಿಂದು ಆತ ಅಷ್ಟ. ಏನಾರ ಮಗಳ ಜೀವನ ಹೆಂಗೈತಿ ಏನು ತಾನು. ಅಲ್ಲ ಈಗ ನಿನಗೇನು ಅಲ್ಲಿ ಸಮಸ್ಯೆ ಆಗೈತಿ? ಹಿಂಗೆ ಮಾಡಿ ನಿಮ್ಮ ಅತ್ತೆನೂ ಹೊರಗೆ ಹಾಕಿದಿ. ನಿಮ್ಮ ಮೈದ್ನ ಹೆಂಡತಿ ಅವ್ರು ಮುಂಚೆಗೆ ಹೊರಗೆ ಇದ್ರು, ನಿಮ್ಮ ಅತ್ತೆನೂ ಹೊರಗೆ ಹೋದ್ಲು. ಇನ್ನೇನು ಗಂಡ ಹೆಂಡತಿ ಮಕ್ಕಳು ಆರಾಮ ನೆಮ್ಮದಿಯಾಗಿ ಅದೀರಿ. ಮತ್ತಿನ್ನೇನು ತ್ರಾಸ ಆಗೈತಿ ನಿನಗಲ್ಲಿ? ಯವ್ವ ಏನು ತ್ರಾಸ ಆಗೈತಿ ಬೇ? ನಿನಗೇನು ತಿಳಿತೈತಿ ಇಲ್ಲ? ಹೌದು ಏನಾಗೈತವ? ಅಯ್ಯಯ್ಯ ಶಿವನ, ಅವನ ಯಾಕೆ ಓಸನ ಚೀಲ್ದಾಗಿನ ಹೊರಗೆ ತೆಗೆದು ಹೊರಗೆ ಇಡಾಕತಿ ಸೀರೆಗಳ ಯಾಕೆ? ನೋಡ್ಯಾರ ನೋಡು ಹೆಂಗದವು ಸೀರೆಗಳು ಎಲ್ಲ ಹಳೇವಾಗ್ಯಾವ ಗೊತ್ತೇನ? ದಿನಂಪ್ರತಿ ಉಟ್ಕೊಳಕ್ಕೆ ಚಲೋದಿಲ್ಲ ಸೀರೆ. ಎಲ್ಲಿಗಾರ ಹೋದ್ರೆ ಮುಗೀತು ಬಿಡು. ದಿನಂಪ್ರತಿನ ಇಲ್ಲ, ಇನ್ನೇನು ಎಲ್ಲಿಗಾರ ಹೋದ್ರೆ ಚಲೋ ಒಪ್ಪಂತ ಸೀರೆ ಇಲ್ಲ ಗೊತ್ತೇನು ನನ್ನಂತೇಳಿ. ಅಯ್ಯೋ ಓದ್ಸರಿ ಹಿಂಗ ಅಂದ ಬಂದು 3 ಸೀರೆ ಚಲೋ ತಗೊಂಡೋಗಿಯಲ್ಲ, ಕೊಡಿಸಿ ಕಳಿಸಿ ನಾನು ನಿಮ್ಮ ಅಣ್ಣಗೆ ಹೇಳಿ. ಓದ್ಸರಿವ ನೋಡಿ ಈಗ ದಿನ ಹುಟ್ಟುಟ್ಟವು ಹೆಂಗಾಗ್ಯಾವು. ಎಲ್ಲರ ಮದುವೆಗೆ ನಾಮಕರಣಕ್ಕೆ ಆತು ಗೃಹ ಪ್ರವೇಶಕ್ಕೆ ಆತು ಹೇಳ್ಕೊಂಡ್ರೆ ಎಲ್ಲರ ಹೋಗ್ಬೇಕಂದ್ರೆ ಅಪ್ಪಂತ ಸೀರೆ ಇಲ್ಲ ನನ್ನಂತೇಳಿ ಗೊತ್ತೇನ? ಆಯ್ತು ಬಿಡು ಕೊಡ್ಸೋಣಂತ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದಿ? ಕೊಡ್ಸೋಣಂತೆ ಯವ್ವ. ಆದ್ರೂ ಏನೋ ಹೇಳು, ಆಕೆ ಶೋಭಾನ್ ಅಂತೇಳಿ ಎಂಥ ಚಲೋ ಸೀರೆ ಇದೆ. ಆದ್ರೆ ಅಂತ ಹಳೇ ಉಟ್ಕೊಂತಿರುತ್ತದು. ಬೇಕಾದಂಗೆ ಸೀರೆ ಕೊಡ್ಸಾಕ್ಬಿಡ್ದೆ ಅವ್ರು ತವ್ರ ಮನೆಯವರು. ಅದ್ರಾಗಿಂದ ಅಲ್ಲ ಒಂದು ತೆಗೆದು ನೀನು ಕೊಟ್ಟದ್ದವತ್ತೆ. ಯಾವಾಗ ಒಂದು ತಂದು ಇಟ್ಟತೆ ನೆನಪಾರಿತ್ತೆ. ನೆನಪ ಇದ್ದಲ್ಲ ಅದು. ಮತ್ತು ನೀರು ನನ್ನ ಅಂತ ಹೇಳಿದ್ರು ರೊಜ್ಜಕತೆ ನೀನು ಕೊಟ್ಟು ಕಳಿಸಿದ್ದೆ. ಉಟ್ಕೊಂಡು ಇಲ್ಲ ಅದಂತ್ರಿ ಎಂಥ ಚಂದ ಇತ್ತವೆ ಸೀರೆ. ಉಟ್ಕೊಂಡಿದ್ದೆ ಒಂದು 2 ಡೇಟ್ ಉಟ್ಕೊಂಡನಿ. ಮತ್ತೆ ಇಲ್ಲಿ ಉಟ್ಕೊಂಬರ್ನ ಅನ್ಕೊಂಡೆ, ಮತ್ತೆ ಕೆಲ್ಲಿ ನೋಡಿ ಗೊತ್ತಿಡಿತಾಳ ಅಂದು ಉಟ್ಕೊಂಬರ್ಲಿಲ್ಲ ಬೇ ನಾನು. ಹೋಗ್ಲಿ ಬಿಡು ಅಂಕಂತ ಒಂದು ಸ್ವಲ್ಪ ದಿವಸ ಉಟ್ಕೊಳಕ್ಕೆ ಹೋಗ್ಬೇಡ. ಅಲ್ಲೇ ಉಟ್ಕೊ, ನಿಮ್ಮೂರಾಗೆ ನಿಕ್ಕಿ ಬಂದು ನೋಡ್ಬೇಕಾಗೈತಿ. ಅಲ್ಲಿ ಉಟ್ಕೋ, ಇಲ್ಲಿ ಉಟ್ಕೊಂಬರಕ್ಕೆ ಹೋಗ್ಬೇಡ ಆಟ. ಯವ್ವ ಬೇ ಏನವ? ಅವ್ವ ನನಗೆ ಒಂದು 2 ಚಲೋ ಸೀರೆ ಕೊಡಿಸಿ ಬೇ. ಊರಿಗೆ ಹೋಗೋದ್ರೊಳಗೆ ಹುಡುಗಿಗೆ ಪ್ರಿಯಾಗೋ ಅಷ್ಟನ ಬೇ. ಚಲೋ ಅಪ್ಪಂತ ವರಿ ಬಿಲ್ ಗೊತ್ತೇನೋ ಅದಕ್ಕೆ. ಇನ್ನೇನು ಸಾಲಿ ಚಲೋ ಆಕತಿ. ಬರೇ ಒಂದು 2 ಜೊತೆ ಪ್ಯಾಂಟ್ ಹಂಗಿನ ಅದಾವ ಬೇ. ಅವು ಸರಿ ನೀವ ಕೊಡಿಸಿದ್ದ ಸರಿ. ಒಂದು 2 ಜೊತೆ ಚಲೋ ಫ್ರ್ಯಾಕ್ನಂತವು ಯಾವಾರ ಕೊಡಿಸ್ರ ಬೇ. ಆಕಿ ಅವಡಿಗೆ ಅಂದ ಗೊತ್ತೇನೆ, ಅಜ್ಜಿ ಊರಿಗೆ ಹೊಂಟಾವಿ ಕೊಡಿಸ್ತೈತಲ್ಲಿ ನಮ್ಮ ಅಜ್ಜಿ ಅಂತಂದು. ಇವ ನನ್ನಂತೆಲೆ ಈಗ ಅಟ್ಟಕಾಟ ನೋಡು ರೊಕ್ಕ ಈ ಕೈಯಾಗಿರ್ತದು. ಕೇಳಿದಾಗ ಏನಾರು ಕೊಡಿಸ್ತಿದ್ದೆ ಮಾಡ್ತಿದ್ದೆ. ಈಗಂತೂ ಭಾರಿ ಪಜೀತಿ ಇಟ್ಟೋಗೈತಿ. ಮೊನ್ನೆ ಬಸವ ಇದ್ದವು ರೊಕ್ಕದು ಏನೋ ಮಾಡಕತ್ತಾನಂತ, ಅಲ್ಲಿ ಪ್ಯಾಟ್ಯಾಗ ಮಾಡ್ತಾನಂತ ಇದ್ದೂರಾಗ ಬಿಟ್ಟು. ಏನೋ ಮಾಡಕತ್ತಲ್ಲ ಬಿಡು, ಹುಡುಗತ್ತ ಹೋಗ್ಲಿ. ನಾಳೆ ಹೆಣ್ಣು ಕೊಡೋರು ಹಂಗೆ ಕೊಡ್ತಾರೇನುವ? ಎಲ್ಲ ಐತೆ ಇಲ್ಲ ಎಲ್ಲ ನೋಡ್ತಾರ. ಹೌದಾ? ಅದಕ್ಕೆ ಏನಾರು ಒಂದು ದುಡಿಮೆ ಮಾಡ್ಕೊಳ್ಳಿ ಅಂತಂದು ರೊಕ್ಕದ್ವ ಓಸು ಕೊಟ್ಟಾನ ನೋಡು ಅವನ ಕೈಯಾಗ. ಅವ್ರ ಅಣ್ಣನ ಕೇಳಿದ, ಅವನು ಕೊಡೋದಿಲ್ಲ ಅನ್ನಕತ್ತಾನ. ಈಗ ಹೆಂಗೆ ನಾನು ಬಾಯಿ ಮಾಡಿ ಜೋರು ಮಾಡಿ ಇಸ್ಕೊಡಕತ್ತವ? ಮತ್ತು ನಂದ ಅಡ್ಡಕತ್ತವನಿಗೆ ಅಂತಂದು ನಿಮ್ಮ ಅಣ್ಣ ತಿಳ್ಕೊಂತಾನೆ. ಹಂಗಾಗಿ ನನ್ನಂತೇಳಿ ಇದ್ದವು ಕೊಟ್ಟೆ. ಈಗ ಕೈಯಾಗ ಖರ್ಚಿಗೆ ರೊಕ್ಕಲ್ದಂಗೆ ಆಗೈತೆ ನೋಡಿ ನನಗಂತ್ರ. ಹಿಂಗಂದ್ರೆ ಹೆಂಗೆ ಬೇವ? ಮತ್ತು ನಾ ಯಾರನ್ನ ಕೇಳ್ಬೇಕು ಹೇಳ? ಹೌದು ನೀನ ಕೊಡ್ಸಲ್ಲ ಅಂದ್ರೆ ಅವನೇನು ಅಣ್ಣ ಏನು ಕೊಡ್ಸೋನಲ್ಲ ಅವನಂಗೆ. ಹೋಗೋ ಮುಂದೆ ಒಂದು 500 ರೂಪಾಯಿ ಕೊಟ್ಟಾನ ಆಟ ಕೈಯಾಗ. ಇನ್ನೇನು ಹುಡುಗಿಗೆ ಒಂದು 500, ನನ್ನ ಕೈಗೆ ಒಂದು 500 ಕೊಡ್ಬೋದು ಆಟ. ಚಲೋ ಸೀರೆ ತೊಗೋಬೇಕು ಅಂತಾನೆ. ನನಗೇನಿಲ್ಲ ಅಂದ್ರೆ ಒಂದು 10,000 ಬೇಕು. ನೋಡ ನಿಂದ್ರೆ ಏನೋ ಇರ್ತೀಯಲ್ಲ ಅಂಕಂತ ಹೋಗೋ ಮುಂದೆ ಏನಾರ ಒಂದು ವ್ಯವಸ್ಥೆ ಮಾಡಿದ್ರಾತು. ಆತಾತು ಅವ್ನು ಓಸು ತುಂಬ ಅವನ ಅರಿವಿನ ಏನು ಹಿಡ್ಕೊಂಡು ಇವನ್ನ ಓಸು ಇನ್ನೊಂದ್ಸರಿ ನೀರಿಗೆ ಹಾಕಿಡ್ಬೇಕು. ಆಕಿಗೆ ಶೋಭಾಗ ಹೇಳ್ತಾನೆ ಒಂದ್ಸರಿ ಒಗದು ಹಾಕೊಂಡು. ಕೊಡು ಹೋಗಿತಾ. ಏನು ಮಾಡ್ತಾಳೆ ಮನ್ಯಾಗ 3 ಹೊತ್ತು ಬಿದ್ದಿರ್ತಾ ಕೊಡು ಹೋಗೋದಾಗ್ತಾ. ಏ ಶೋಭಾ ಹಾರೀತಿ ಇವನ್ನ ಓಸು ಒಂದಿಟ್ಟು ಅರ್ಬಿ ಒಗದಾಕು. ಯಾಕೆ ರತ್ನ ಒಗದ್ರ ಅರ್ಬಿ ಬ್ಯಾಗ್ನಾಗೇನೋ ತೆಗ್ದಿದ್ದಿ ಯಾಕೆ? ಏನಾಗ್ಯವು? ಅದು ಯಾಕೆ ಏನು ಎಂತ ನಿನಗೆ ಎದಕ್ಕೆ ಅರ್ಬಿ ಹೋಗದಾಕಂದ್ರೆ ಅರ್ಬಿ ಹೋಗದಾಕಟ. ಇದನ್ನ ಕೊತ್ತಂಬರಿ ಅದನ್ನ ಒಯ್ದೊಳಗಡು. ಎಂಥ ಚಲೋ ಐತೆ ನೋಡು ಕೊತ್ತಂಬರಿ ಸೋಸಿದ್ದು ಆಟ ಹಾಕು. ಇದನ್ನ ಕಟ್ಟಿಟ್ಟಾನಲ್ಲ ಅದನ್ನೇನು ತಗೊಳಕ್ ಹೋಗ್ಬೇಡ. ಈಗ ಇದು ಖಾಲಿ ಆದ್ಮೇಲೆ ಅದನ್ನ ತಗೊಳ್ಳೋ ಅಂತ ತಗೋ. ಇವನು ಓಸ್ ಅರ್ಬಿ ಹಿಂಡಿ ಹಾಕಿ ಚಲೋ ಹೊತ್ನಂಗೆ ಒಣೆ ಹಾಕು. ಮತ್ತು ಕೆಳಪಳ ಬೀಳಂಗೆ ಹಾಕ್ಬೇಡ. ಆಯ್ತು ತಗೋರತ್ನ ಹೋಗೋದಾಗ್ತಾನಂತ. ಅಡುಗೆ ಮಾಡಕತ್ತಾನೆ. ಅಡುಗೆ ಮಾಡೋದಾದ್ಮೇಲೆ ಓಸ್ ಹೋಗೋದಾಗ್ತಾನೆ. ಇವಾಕಿ ನೋಡಿದ್ರೆ ನನಗೆ ಹಿಂಗೆ ಏನು ಮಾಡಲಿ ಇಲ್ಲಿ ಅನ್ನಂಗೆ ಕತ್ ನೋಡ್ಬಿ. ಇಷ್ಟು ನಾಟಕ ಮಾಡ್ತಾಳೆ. ಹಂಗೆ ಮಾಡಿ ನಮ್ಮ ಅಣ್ಣನ ಒಳಗೆ ಹಾಕೊಂಡ್ಬಿಟ್ಲು ನೋಡು. ಎಷ್ಟು ಜೀವಿದ್ದ ಬ್ಯಾಣ್ಣ ಪ್ರಿಯಾನ ಮೇಲಾತು ನನ್ನ ಮೇಲಾತು ನೋಡು. ಬಂದ ಸುಟ್ಟು ಹಂಗೆ ಮಾತಾಡ್ಸಿದಾನ ಸೈ. ಹುಡುಗಿನ ತಿರುಗಿ ಹಾಕಿ ನೋಡ್ಬಲ್ಲ ನೋಡು. ಏನು ಹೊಟ್ಟೆಗೆ ಒಂದು
ಕೂಸು ಹುಟ್ಟಿಲ್ಲ ಸೈನು ಹುಟ್ಟಿದ್ರೆ ಏನು ಗತಿನ ಏನವ ಯವ್ವ ಗೊಡ್ಡ ಬಿಟ್ಟತ್ ಬೇಯ್ದು ಇದಕ್ಕೆ ಏನಿದ್ರು ಹೊಟ್ಟೆಗೆ ಒಂದು ಹುಳಾನು ಬೆಳೆಯೋದಿಲ್ಲ ನೋಡ್ಬೇಕ್ರ ನೀವು ಯವ್ವ. ಹೌದು ಬಂದಾಸಿಟ್ಟು ನೋಡಕತ್ತೀನಿ ಬಸ್ಸು ಒಟ್ಟ ಮನೆಗೆ ಬಂದಿಲ್ಲಲ್ಲ. ನಾನು ಬೆಳಗ್ಗೆ ಬಂದೀನಿ, ಬಂದಿಂದ ಸಂಜೆ ಆತು ಒಟ್ಟ ಮನೆಗೆ ಹಾಗಲ್ಲ ಎಲ್ಲೂ ಏನ ಏನು ಮಾಡ್ತೈತು ಏನು ತನ ಹುಡುಗಂದ ನನಗೇನು ಗೊತ್ತಾಗಲ್ಲ ನೋಡು ಏನು. ಬರ್ಲಿ ತಡಿ ಅವ ಆಯ್ತು ಅವನಿಗೆ ತಗೊಳ್ಬಿ ಇದನ್ನ ಒಳಗಿಟ್ಟು ಚೀಲನ ಬರ್ತಾನೆ ತಡಿ. ಪ್ರಿಯಾ ಹೊರಗೆ ಆಡಕ್ಕೆ ಹೋಗ್ಯಾಳ ಒಂಚೂರು ನೋಡ್ಕೊಂತಿರಬೇ ಮತ್ತು ಇವ್ರು ತಲೆ ಜಗಳ ಮಾಡ್ಕೊಂಡು ಬಂದಿತ್ತು ಹುಡುಗಿ. ಹೋಗಿ ಒಳಗಿಟ್ಟು ಜಳಕ ಅದನ್ನ ಮಾಡ್ತೀನಿ ಇನ್ನೊಮ್ಮೆ ಬೇಡವಾ ಬೆಳಗ್ಗೆನು ಮಾಡ್ಕೊಂಬಂದೇನಿ ಇನ್ನೇನು ಮತ್ತೊಂದು ಜಳಕ ಮಾಡೋದು ಬ್ಯಾಗ್ ಅದನ್ನ ಒಳಗಿಡ್ತಾನೆ ತಡಿ ಹೋಗಿ. ಇಕ್ಕಿದ ಯಾವರ ಒಂದೆರಡು ಜೊತೆ ಸೀರೆ ಗೊತ್ತಿಲ್ಲವು ಇದ್ರ ಎತ್ತಿಟ್ಟು ಬಂದಿದ್ರ ಕೊಡಾಕ್ ಬರ್ತಿತ್ತು ಈಕಿಗೆ ರತ್ನಾಗ ಯಾವೂ ಇಲ್ಲ. ಕೈಯಾಗ ನೋಡಿದ್ರೆ ರೊಕ್ಕಲ್ಲ ನನಗೆ ನೋಡೋಣ ಹೋಗೋದ್ರೊಳಗೆ ಏನಾರ ಒಂದು ವ್ಯವಸ್ಥೆ ಮಾಡಿ ಇದಕ್ಕೊಂದೆರಡು ಜೊತೆ ಸೀರೆನಾರ ಕೊಡಿಸ್ಬೇಕಾಗೈತಿ. ಪಾಪ ನನ್ನ ಮಗಳು ಮನಸ್ಸು ಒಂಥರ ಮಾಡ್ಕೊತೈತಿ. ಅಲ್ಲ ಅಂಥದ್ದೇನಂದೀನಿ ಅಂತ ನನ್ನ ಮೇಲೆ ಸಿಟ್ಟಾಗ್ಯಾರ ಇವರು. 2 ದಿನ ಆಯ್ತು ಮುಖ ಕೊಟ್ಟು ಮಾತಾಡುವಲ್ರು. ಅದಕ್ಕೆ ಹೇಳೇನಿ ಇವತ್ತು ಬರ್ರಿ ಒಂದಿಟ್ಟು ಮಾತಾಡೋದೈತಿ ಅಂತಂದು ಇನ್ನೂ ಬಂದಿಲ್ಲ ನೋಡು. ಎಲ್ಲ ಯಾವಾಗಾರ ನೋಡು ನನಗಿನ ಮುಂಚೆ ಬಂದು ಕಾಯ್ಕೊಂತಿರೋರು. ಈಗ ಒಂದು 2 ಡೇಟ್ ಆಯ್ತು. ನಾನಾ ಬಂದು ಕಾಯೋದಾಗೈತಿ. ಈಕಿ ನಮ್ಮವು ನೋಡಿದ್ರೆ ಹೊಯ್ಕೊಂತಾಳ ಮನೆಗೆ ಲಘು ಹೋಗ್ಲಿಲ್ಲಕ್ರ ಇನ್ನು ಬಾಂಡೆ ಹಂಗ ಬಿದ್ದಾವು ಹೋಗಿ ಲಘು ಬದುಕು ಮಾಡ್ಬೇಕು ಇಲ್ಲಕ್ರ ಇನ್ನೂ ಹೊಯ್ಕೊಂತಾಳ. ಎಲ್ಲಿ ಹೋಗಕ್ಕೆ ಹೋಗ್ಬಾರ್ದು ನೀನು ಗಣ ಊರು ತಿರುಗಿ ಬಂದು ಮನೆಗೆ ಬದುಕು ಮಾಡಕ್ಕೆ ಹೋಗ್ಬಾರ್ದು ನೀನು ಅಂತಂದು ಬಂದ್ರು. ಇಂಥ ಇದಕ್ಕೇನು ಕಮ್ಮಿ ಇಲ್ಲ ತಗೋರಿ ನೀವು ನಿಂದ್ರಸ್ರಿ ಇಲ್ಲೇ. ನಂದು ಸ್ವಲ್ಪ ಕೆಲಸ ಐತಿ ಹೇಳು. ಅಯ್ಯಯ್ಯ ಗಾಡಿನ ನಿಂದ್ರಸ್ರಿ ಮಾತಾಡೋದೈತಿ. ಹೇಳು ಏನು ರೀ ಯಾಕ್ರಿ ಏನಾತು? ಅಲ್ಲ ನೀವು ನನ್ನ ಮುಖ ಕೊಟ್ಟು ಮಾತಾಡಕ ಹೊಲ್ರಿ ಎಷ್ಟು ದಿವಸ ಆಯ್ತು ಗೊತ್ತೇನ? ಅಂಥದ್ದು ಏನಾಗೈತಿ ಬಾಯ್ ಬಿಟ್ಟು ಹೇಳ್ಬೇಕಿಲ್ಲ ನೀವು. ಹಿಂಗೆ ಸಿಟ್ಟಾದ್ರೆ ನಾ ಏನು ತಿಳ್ಕೊಬೇಕು? ಅಂಥದ್ದು ಏನೂ ಆಗಿಲ್ಲ. ಇಲ್ಲಿ ನೋಡು ಅಕ್ಷತಾ, ನನಗೂ ನಿನಗೂ ಏನೋ ಇಷ್ಟು ದಿವಸ ಆಗಿಲ್ಲ ಅಂತ ತಿಳ್ಕೊಂಬಿಡು. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿ ತೋರಿಸ್ತಾರಲ್ಲ ಅಲ್ಲಿ ಮದುವೆ ಆಗ್ಬಿಡ ನೀನು. ನಾನು ಅದಕ್ಕೆ ನಿನ್ನ ಭಾಳ ಅವಾಯ್ಡ್ ಮಾಡತ್ತೀನಿ. ಬೇಡ ರೀ ನೀವು ಇದನ್ನೆಲ್ಲ ಮಾತಾಡ್ತಿರೋದು, ನೀವು ಇದನ್ನೆಲ್ಲ ಅಂತಿರೋದು ನನಗೆ. ಅಲ್ಲ ಯಾರು ಎಷ್ಟೇ ಅಡ್ಡಿ ಮಾಡಿದ್ರು ನಮ್ಮಿಬ್ರು ಮದುವೆ ಆಗೋದಂತ್ರಕ ಯಾರು ತಪ್ಸೋದಾಗಲ್ಲ ಅಂತ ಹೇಳ್ತಿದ್ರಿ. ನೀವು ಈ ಥರ ಎಲ್ಲ ನನ್ನ ಮರ್ತು ಬಿಡು, ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಕೊಡ್ತಾರಲ್ಲ ಮದುವೆ ಅಂತ ನೀವು ಹೇಳ್ತಿರೋದಿದ್ನ. ಅಲ್ಲ ಅಕ್ಷತಾ ಅಳಬೇಡ. ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರ. ಅಳಬೇಡ ಸುಮ್ಮನಾಗಿಲ್ಲಿ. ಅಲ್ಲ ನನ್ನ ಮನಸ್ಸೇ ಹೊಡೆದೈತು ಗೊತ್ತಾ ನೀವು ಈ ಥರ ಎಲ್ಲ ಮಾತಾಡ್ತಿರೋದು ಕೇಳಿಸ್ಕೊಂಡು. ನಾನು ಮನೇಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನಗೆ ಗೊತ್ತು. ನಿಮಗೋಸ್ಕರ ನಾನು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ? ಅಂಥದ್ದೇನಾಯ್ತು ಬಾಯಿ ಬಿಟ್ಟಾದರೂ ಹೇಳ್ರಿ. ಅಲ್ಲ ಅಂಥದ್ದೇನೂ ಆಗಿಲ್ಲ. ಫಸ್ಟ್ ಅಳಬೇಡ ನೀನು ಸುಮ್ಮನಿರು. ನಾನು ಏನಾರ ಮಾಡ್ಬೇಕು ಅಂತ ಅಂದ್ಕೊಂಡನಿ. ನನಗೆ ಒಂದಿಷ್ಟು ಕೆಲಸ ಏನು ಇಲ್ಲ ಈಗ ಸದ್ಯಕ್ಕೆ. ನಿಮ್ಮಪ್ಪ ನಿಮ್ಮಮ್ಮ ನನಗೆ ಹೋಗ್ಬೇಕಲ್ಲ. ಸುಮ್ಮನೆ ದೊಡ್ಡ ರಾಡಿ ಮಾಡಿ ಮನೆಯವ್ರ ತನಕ ಹೋಗಿ ಏನು ಇದು ಆಗೋದು ಬೇಡ ಅಂತ ನನಗೆ ಅನ್ಸಾಗತ್ತೈತಿ. ಅದಕ್ಕೆ ಸುಮ್ಮನಾಗಿನಷ್ಟ. ಈಗ ನಿಮ್ಮಪ್ಪ ನಿಮ್ಮಮ್ಮಗೂ ಒಳ್ಳೆ ಹುಡುಗಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದು ಇರ್ತೈತಿ. ನನಗೆ ಆ ಥರ ಯಾವ ಒಳ್ಳೆ ಹುಡುಗನ ಬೇಡ. ನನಗೆ ನಿಮ್ಮಷ್ಟು ಒಳ್ಳೆ ಹುಡುಗ ಯಾರು ಸಿಗೋಕ್ಕೆ ಚಾನ್ಸೇ ಇಲ್ಲ ಗೊತ್ತಾ ನನಗೆ. ನೀವು ಈ ಥರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಮ್ಮ ಅಪ್ಪ ಯಾರು ಈ ತೋರಿಸಿದ್ರು ನಾವು ಮದುವೆ ಆಗಲ್ಲ. ನೀವು ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಷ್ಟೇ. ಆ ಥರ ಎಲ್ಲ ಮಾತಾಡಬೇಡ ಅಕ್ಷತಾ ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಸರಿ ನಾನು ಇನ್ನೊಂದ್ಸರಿ ಆ ಥರ ಮಾತಾಡಲ್ಲ ಆಯಿತಾ? ನೋಡ್ರಿ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನೀವು ಇನ್ನೊಂದ್ಸರಿ ನನ್ನ ಹತ್ರ ಈ ಥರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ನನ್ನ ಹತ್ರ ನೀವು ನಾರ್ಮಲಾಗಿ ಯಾವ ಥರ ಮಾತಾಡ್ತಿದ್ರಿ ಆ ಥರನೇ ಇರ್ಬೇಕು ನೀವು. ನನಗೆ ಅದೇ ಇಷ್ಟ. ಆಯಿತು ಮನೆಯಲ್ಲಿ ಒಂದ್ಸರಿ ಮಾತಾಡೋಕ್ಕೆ ಟ್ರೈ ಮಾಡ್ತೇನೆ. ಅವರು ಏನಾರು ಒಪ್ಪಲಿಲ್ಲ ಅಂದರೆ ನಾವು ಹೋಗಿ ಮದುವೆ ಆಗ್ಬಿಡೋಣ ಅಷ್ಟೇ. ಏನಾದರೂ ಮಾಡಿ ನಾನಂತೂ ನೀವು ಎಲ್ಲಿ ಕರೆದ್ರು ಬರೋಕ್ಕೆ ರೆಡಿ ಇದ್ದೀನಿ. ಆಯ್ತು ಇವಾಗ ಹೋಗು. ಮತ್ತೆ ಯಾರಾದರೂ ನೋಡಿದರೆ ತುಂಬ ಮತ್ತೆ ಸಮಸ್ಯೆ ಆಗ್ಬಿಡ್ತೈತೆ. ನಾನು ನಿನಗೆ ಹೇಳ್ತೀನಿ ತಗೋ. ಸರಿ ತಗೊಳ್ರಿ ಬಾಯ್. ಬಾಯ್ ಅಕ್ಷತಾ, ಮಿಸ್ ಯು. ಮಿಸ್ ಯು ಟು. ಅಷ್ಟು ದೌಡಲ್ಲೇ ಬಂದಿದ್ದೀ ಹೊಲದಿಂದ. ಏನು ಮಾಡೋದು, ಹೊಲ್ದಾಗ ಏನು ಕೆಲಸ ಇಲ್ಲ ಏನಿಲ್ಲ. ಅದಕ್ಕೆ ಲಘುನ ಬನ್ನಿ. ಇವತ್ತು ಹೊಸು ಕಟ್ಟವದವು ಕಟ್ಕೊಡ್ತೀರೇನ ಇಬ್ರು ಕೂಡಿ ನೀನು ಅಕ್ಷತಾ? ಹೋಗಜ ನನಗೆ ಬೆನ್ನು ಅದು ಬಿದ್ದೋಗೈತಿ. ಗಾಡಿಗೆ ಅನ್ಕೊಂಡು ಕುತ್ಕೊಂಡಿನಿ. ದಿನ ಹೂ ಕಟ್ಟಿ ಸಾಕಾಗೋಗೈತಪ್ಪ ನನಗಂತೂ ನೋತೈತಿ. ಮತ್ತೆ ಯಾಕೆ ಕಟ್ಬೇಕು?
ಹೂ ಹೋಗಿ ಮಾರ್ಕೊಂಬಂದ್ರೆ ಒಂದಿಷ್ಟು ರೊಕ್ಕ ಹಾಕವು ಸೈಡಿಗೆಲ್ಲ ಹೂ ಇದಾವಲ್ಲ ಅವ್ನು ಅಷ್ಟು ಕಿತ್ಕೊಂಬಂದಾನ ಇವತ್ತು ಇನ್ನೊಂದು ಅದಾವು ಸಂಜೆ ಮುಂದೆ ಕಿತ್ಕೊಂಬರ್ತಾನೆ ಅಷ್ಟು ಕಟ್ಟಿದ್ರೆ ನಾಲ್ಕಿಗೆ ಸೋಮವಾರ ಐತೆ ಹೆಂಗದ್ರೂ ಕೊಳ್ಳೋರು ಕೊಂಡ್ಕೊಂತಾರ ಎಷ್ಟು ಬೇಕಷ್ಟು ಏನು 50 ರೂಪಾಯಿ ಮೊಳ ಕೊಟ್ರೆ ಸಾಕು ಒಂದು 20 ಮೊಳ ಹಾಕವು ಸಾಕು ಒಂದು 1500-2000 ರೂಪಾಯಿ ರೊಕ್ಕ ಆದ್ರೆ ಸಾಕು. ನೋಡಂತ ತಗೊಂಬ ನೋಡೋಣ ಇವಳು ಏನಂತಾಳ ಏನ ಇವಳು ನೋಡಿದ್ರೆ ದಿನ ನನಗೂ ಕಟ್ಟದಾಗಂಗಿಲ್ಲ ಬೇಕಾದ್ರೆ ಎಲ್ಲ ಕೆಲಸ ಕಳಿಸಿ ರೊಕ್ಕನೇ ಅಂತಾಳ. ಅಕ್ಷತಾ ಬಂತಡಿ ಬೇವ ಯಾಕವ ನಿಮ್ಮಪ್ಪ ಹೂ ಅದಾವಂತ ಕಟ್ತೀರೇನು ಅಂತ ಕೇಳಾಕತ್ತಾರ ಹೊಲ್ದಾಗಿನವು ಮತ್ತ ಕಟ್ಟ ನೀನಿಬ್ರು ಕೂಡಿ ಹಾಕವಂತ ನೋಡು ಏನಿಲ್ಲ ಅಂದ್ರೂ ಒಂದು 20 ಮೊಳ ಆಗಷ್ಟು ಅದಾವಂತ ಹೂ ಕಟ್ಟನ ಸಂಜೆ ಮುಂದೆ ಹೋಗವ ಬೇಕಾದಷ್ಟು ಕೆಲ್ಸ ಬಿದ್ದೈತಿಲ್ಲಿ ಬಟ್ಟೆ ಅದ ಒಗ್ಯಾವು ಇನ್ನೂ ಬಾಂಡೆ ಅದಾವು ತಿಕ್ಕೋವು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಮ್ಯಾಲ ಹೂ ಕಟ್ಟೋದು ಅಂತಿರ್ಬೇ ನನಗಂತೂ ಸಾಕಾಗೈತೆ ನೋಡತ್ತಾಗ ಎಲ್ಲರ ಕೆಲಸಗಳ ಕಳಸ್ ಹೋಕಾನತ್ತಾಗ ಮನ್ಯಾಗಿಂದು ಮಾಡಿ ಹೂ ಕಟ್ಟಿ ನನಗಂತೂ ಸಾಕಾಗೈತವ ಇವ ಹಂಗಂದ್ರೆ ಹೆಂಗಕತ್ವ ಅಕ್ಷತ ಮನ್ಯಾಗ ಮತ್ತು ಮನೆ ನಡಿಬೇಕು ಅಂದ್ರೆ ಹೂ ಅದನ್ನ ಕಟ್ಕೊಂಡು ಜೀವನ ಮಾಡೋದವ ಏನು ಮಾಡೋದು ನಿನ್ನ ಮತ್ತು ಮದ್ವೆಗೆ ಅದಕ್ಕೆ ರೊಕ್ಕ ಬೇಕಲ್ವಾ ಎಲ್ಲ ಕೂಡಿಟ್ಕೊಂತ ಹೋದ್ವಿ ಅಂದ್ರೆ ಮುಂದೆ ಮದ್ವೆ ಖರ್ಚಿಗೆ ಎಲ್ಲ ಆಕತಿ ಕಟ್ಟಾರ ಕಟ್ಬೇಕವಾ ದಿನ ನೀನು ನಿಮ್ಮವ್ವ ಕೂಡಿ ಕಟ್ರಿ ನಿಮ್ಮವ್ವ ಅಂತ ಸೊಂಟ ಇಲ್ದಕ್ಕೆ ಕಟ್ತಾನಿ ಅಂತಾಳ ನೀನೇನು ಇದು ಮಾಡ್ತಿದ್ದಿ ಅಲ್ಲ ನಿನ್ನೆ ಅವನು ಹೋಗೋದಾಕ್ಬೇಕಿಲ್ಲ ಅರ್ಬಿನ ಓಸು ಕೂಡಿಸ್ಕೊಂಡು ಕುಂತ ಬಿಡ್ತಿದ್ದಿ 2 ದಿನದಾವು ಒಮ್ಮೆಲೆ ಹೋಗದು ಆಮೇಲೆ ಹಂಗಾಗೈತಿ ಹಿಂಗಾಗೈತಿ ಏನಾಕತಿ ದಿನ ಪ್ರತಿ ಹೋಗದಿ ಅಂದ್ರೆ ಇಷ್ಟು ತ್ರಾಸ ಆಗಂಗಿಲ್ಲ ತಗೋಯಪ್ಪ ತಗೊಂಬ ಇವಿಷ್ಟು ಬಟ್ಟೆ ಹೋಗೋದು ಅರ್ಬಿ ಬಾಂಡೆ ಅವನು ತಿಕ್ಕಕ್ಕೆ ಕುಂತಾನೆ ಬಾಂಡೆ ಅವನು ತಿಕ್ಕಿ ಇಷ್ಟು ಅರ್ಬಿ ಹಿಂಡೆ ಹಾಕಿ ಸಂಜೆ ಮುಂದೆ ಕಟ್ತಾವ ತಗೊಂಬ ಆತವಾ ಈಗ ಏನು ಮಾಡಿದೀವ ಅಕ್ಷತಾ ಅಪ್ಪ ನುಗ್ಗಿಕಾಯಿ ಸಾರು ಮಾಡಿ ಅನ್ನ ಮಾಡೀನಿ ರೊಟ್ಟಿ ಅದಾವಿನೋ ನೀವು ಅದಕ್ಕೆ ಒಟ್ಟು ಮಿರ್ಚಿ ಏನಾರು ತೊಗೊಂಬರ್ತೀಯ ನೋಡಿ ಬಜ್ಜಿ ಏನಾರು ಇದ್ರಲ್ಲಿ ಬಿಸಿವು ನೆಂಚ್ಕೊಂಡು ತಿನ್ನಕ್ಕೆ ಬರ್ತೈತಿ ಇಲ್ಲಕ್ರೆ ಏನಾರ ಮತ್ತು ಮುಳಗಾಯಿ ಅವರ ಸುಟ್ಟು ಹಿಂಡಿನಾರ ಮಾಡ್ತಾನೆ ನೋಡ್ತಾನೆ ತಡಿಯವ ಬರ ಮುಂದೆ ಅಲ್ಲಿ ಯಾವ ಬಿಸಿವು ಬಜ್ಜಿ ಗಿಜ್ಜಿ ಮಾಡಕತ್ರ ತೊಗೊಂಬರ್ತಾನಂತ ಇಲ್ಲಕ್ರ ಬಂದ ಮ್ಯಾಗ ಬೇಕಂದ್ರೆ ಮಾಡುವಂತೆ ಅಂತ ತಗೋ ಬರ್ತಾನೆ ತಗೋ ನಾವು ಹೊಲಕ್ಕೆ ಹೋಗ್ಬರ್ತಾನೆ ಲಗುನ. ನಾನು ಯಾರು ಅಂತ ಅನ್ಕೋಬೋದ್ರಿ ನಾನು ಶೋಭಾ ಜೀವನದ ಕಥೆ ಒಳಗೆ ಈಗ ಶೋಭಾರ ಮೈದ್ನದನ್ ನೋಡ್ರಿ ಬಸವ ಅವನು ಈ ಪ್ರೀತಿಸೋ ಹುಡುಗಿ ತಾಯಿ ನಾನು ನನ್ನ ಹೆಸರು ಬಂದು ಲಕ್ಷ್ಮಮ್ಮ ಅಂತ ನಾನು ನಮ್ಮದು ಜೀವನ ಭಾಳ ಕಷ್ಟ ಇರ್ತೈತ್ರಿ ನಾವೇನು ಇದ್ದಂಥರ ಏನಲ್ಲ ಈಗ ಅಕ್ಷತಾ ಅದಾಳಲ್ರಿ ಅವ್ರ ತಾಯಿ ನಾನು ಕತಿ ಹೆಂಗೆ ಬರಾಕತ್ತೈತಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ನಾವು ಹೊಲದಾಗ ಒಂದು ಸ್ವಲ್ಪ ಹೂವನ್ನು ಹಾಕ್ಕೊಂಡಿರ್ತೇವ್ರಿ ಅದನ್ನು ವ್ಯಾಪಾರ ಮಾಡಿಕೊಂಡು ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿರ್ತಾವೆ ರೀ ಅಂತ ಏನು ದೊಡ್ಡ ದುಡ್ಮಿ ಇದಾರಲ್ಲ ಕತೆಗಳು ಇಷ್ಟ ಆಗಕತ್ತವ ಅನ್ನೋದಾದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದುವರ್ಸ್ಕೊಂಡು ಹೋಗ್ತೀನಿ ನನ್ನ ಪಾತ್ರ ಹೇಳೋ ಸಲುವಾಗಿ ನಾನು ನಡುವೆ ಇದು ಮಾಡಿಕೊಂಡೆ ನಮ್ಮ ಕತೆ ನಿಮ್ಗೆ ಇಷ್ಟ ಆಗತ್ತವ ಅನ್ನೋದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದುವರ್ಸ್ಕೊಂಡು ಹೋಗ್ತೀನಿ ನೋಡಿರಿ ಕತೆನ ಇವತ್ತು ಹೆಂಗಾರ ಮಾಡಿ ಅಕ್ಷತಾನ ಬಗ್ಗೆ ಅವಾಗ ಹೇಳ್ಬೇಕು ಏನು ಹಿಂಗೆ ದಿನಕ್ಕೆ ಮುಂದೆ ಹುಡ್ಕೊಂತ ಹೋದ್ವಿ ಅಂದ್ರೆ ಆಗಂಗಿಲ್ಲದು ಏನಾರ ಒಂದು ತೀರ್ಮಾನಕ್ಕೆ ಬಂದ್ವಿ ಅಂದ್ರೆ ಆಗೋದು ಇಟ್ಕೊಂತಾಳ ಇಲ್ಲಕ್ರ ಹೊರಗೆ ಎಲ್ಲರ ಹೋಗಿ ಜೀವನ ಮಾಡಕ್ಕೆ ಬರ್ತೈತಿ ಏನು ಮಾಡೋದು ಮತ್ತು ಆಕಿನ ಬಿಟ್ಟು ಇರೋ ಶಕ್ತಿನೂ ಇಲ್ಲ ನನಗೆ ಆದ್ರೂ ನಾನು ಬಿಟ್ಟು ಬೇರೆ ಮದುವೆ ಇರು ಅಂತಂದು ಹೇಳಿದ್ರೆ ಪಾಪ ಎಷ್ಟು ಕಣ್ಣೀರು ಹಾಕ್ಬಿಟ್ಲು ಅಕ್ಷತಾ ಸುಮ್ಮನೆ ನನ್ನಿಂದ ಅಳಂಗಾತು ಕೂಗ್ತಾನೆ ಇಲ್ಲೇ ಬರ್ತಾಳೆ ಅವ್ವ ಇಲ್ಲಿ ಮಾತಾಡಿ ಮುಂದೆ ಅವು ಏನಂತಾಳ ಅದ್ರ ಮೇಲೆ ಅಣ್ಣನಂತೇಳಿ ಮಾತಾಡಕ್ಕೆ ಬರ್ತೈತಿ ಯವ್ವ ಬೇಯ್ ಇಲ್ಲೇ ಕೊನೆಗದನ್ ಬಾರ್ಬೇ ವಾ ನಾನು ನಿನ್ನಂತೇಳಿ ಒಂದು ಮಾತಾಡ್ಬೇಕು ನೀ ಏನು ಅನ್ನಂಗಿಲ್ಲ ಬೈಯಂಗಿಲ್ಲ ನೋಡು ಹೇಳಾಕತ್ತಾನ ನೀನು ಮುಂಚೆಗ ಅನ್ನಂಗಿಲ್ಲ ಬೈಯಂಗಿಲ್ಲ ಅಂತದೇನು ಮಾಡಿದಿ ಏನು ಮಾಡಿಲ್ ಬೇ ನಾನು ಅಕ್ಕಿ ಅಕ್ಕ ಬೇಕಿತ್ಲ ಬರಾಕತ್ತಾಳ ಏನೋ ಬಸವ ಮಾತಾಡ್ಸಂಗಿಲ್ಲ ಬಿಡಪ್ಪ ಬಂದನಿ ಅವ್ವ ಕರ್ಕೊಂಬರಕ ಹೋಗು ಅಂತಂದು ಹೇಳಿದ್ಲಂತ ಬಂದಿಲ್ಲ ಏನಿಲ್ಲ ಸೀದಾ ಬಂದು ಕೊನೆ ಸೇರ್ಕೊಂಡು ಏನು ಇಲ್ಲಕ್ಕ ನಾನು ಬೇರೆ ಕೆಲಸದ ಮೇಲೆ ಇದ್ನೆ ಆರಾಮದೇನಕ್ಕ ಯಾರ್ಯಾರು ಬಂದ್ರಿ ನಾನು ಪ್ರಿಯಾ ಬಂದ್ವಿ ಹೌದೇನು ಪ್ರಿಯಾ ಕಾಣ್ಲಿಲ್ಲ ಬಿಡು ಎಲ್ಲದಳ ಇಲ್ಲ ಹೊರಗೆ ಆಡಕತ್ತಾಳ ಅನಿಸ್ತೈತಿ ಹೇಳಪ್ಪ ಏನು ಅಲ್ಲ ನಿನಗ ಹೋಗಿ ನಿಮ್ಮ ಅಕ್ಕನ ಕರ್ಕೊಂಬ ಅಂತ ಹೇಳೇನಿ ಅದನ್ನ ಬಿಟ್ಟು ಬೇರೆ ಎಲ್ಲಿ ಹೋಗಿದ್ದಿ ಅಂತದೇನಿತ್ತು ಗನಂದರಿ ಕೆಲಸ ನಿನಗ ನಿಮ್ಮ ಅಕ್ಕನ ಕರ್ಕೊಂಬರೋದಕ್ಕಿಂತ ಮುಂಚೆ ಅದು ಏನು ಮಾಡಿದೆ ಅಂದ್ರೆ ಹೋಗೋಣ ಅಂತ ಹೊಂಟ್ನೆ ಇವನು ಸಿಕ್ಕ ರಾಹುಲ್ ಅವನಂತೇಳಿ ಮಾತಾಡ್ಕೊಂತ ನಿಂತನೆ ಗೊತ್ತಾಗ್ಲಿಲ್ಲ ಮತ್ತು ಬಿಡು ಹೋಗಿರ್ತಾಳಕ್ಕ ಮನೆಗೆ ಅಂತಂದು ಸುಮ್ಮನೆ ಅದು ನೋಡು ಇಂಥ ಲಕ್ಷ್ಯ ನಿನಗೆ ಒಟ್ಟೆಲ್ಲ ಏನೋ ಹೇಳಾಕತ್ತಿದ್ದೆಲ್ಲ ಏನದು ಏನು ಹೇಳಾಕತ್ತಿದ್ನ ಬೇ ಏನೋ ಹೇಳಾಕತ್ತಿದ್ನವ ಸುಮ್ಮನೆ ಅದ ಏನಿಲ್ಲ ಬೇ ನಾನು ಒಂದು ಹುಡುಗಿನ ಇಷ್ಟಪಟ್ಟ ನೋಡು ನಾ ಮದುವೆ ಆದ್ರೆ ಕಿನ್ನ ಆಗ್ಬೇಕಂತ ಅನ್ಕೊಂಡನಿ ನೋಡು ಅಣ್ಣನಂತೇಳಿ ಮಾತಾಡಿ ನಮ್ಮ ಮದುವೆ ಮಾಡೋಕೆ ತಯಾರಿ ಮಾಡುವಟ್ಟು ಅಲ್ಲ
ನಿನ್ನ ಮದ್ವಿನ ದೊಡ್ಡ ಶ್ರೀಮಂತರಿಗೆ ಕೊಟ್ಟು ನಿನ್ನ ಮದುವೆ ಮಾಡಿ ಕೋಟ್ಯಾಧೀಶ್ವರ ಸೊಸಿನ ಮನೆ ಮಾಡ್ಕೋಬೇಕು ಅಂತಂದು ನಾನಿಲ್ಲಿ ಇದನ್ನ ಮಾಡ್ಕೊಳಕತ್ತೀನಿ. ಅದ ಹುಡುಗಿನ ಇಷ್ಟಪಟ್ಟನಿ ಅಂತಿದೀಯಲ್ಲ, ಏನು ತಂದೆ ತಾಯಿ ಮಾತಿಗೆ ಏನು ಬೆಲೆನೇ ಇಲ್ಲೇನ ನಿನಗೆ? ಎಷ್ಟೆಲ್ಲ ನೀನು ಮಾಡೋದ ಕೆಲ್ಸಕ್ಕೆ ಎಷ್ಟು ಇದನ್ನ ಮಾಡೇನಿ, ಬೆಂಬಲ ತೋರಿಸೀನಿ. ಯಾರಕ್ಕಿ? ಅಯ್ಯಯ್ಯ ಅಲ್ಲಿ ಬೇ ಒಳ್ಳೆ ಹುಡುಗಿ ಗೊತ್ತೇನ, ನೀನು ಚಂದ ನೋಡ್ಕೊಂತಾಳಕ್ಕಿ. ನನ್ನ ಯಾರು ಚಂದಂಗಿ ಏನು ನೋಡ್ಕೊಳ್ಳೋದು ಬೇಡ ನನಗೆ, ನಾ ಅದ ನೀ ನೋಡ್ಕೊಳಕ. ಯಾರು ಹುಡುಗಿ ಹೇಳು? ಇದವ್ರಕ್ಕೆ ನೆರೂರಕ್ಕೆ? ಇದ ಊರಕ್ಕಿ. ಇವರು ಹೂಮಾರ ರಂಗಣ್ಣ ಅದನಲ್ಲ, ಆಕಿ ಅವ್ರ ಮಗಳು. ಅಯ್ಯೋ 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 ಹೂ ಮಾರ ನಮ್ಮ ಮಗಳನ್ನ ಇಷ್ಟಪಟ್ಟ ನೋಡುವ. ಹೋಗಿ 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 ನಮ್ಮ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜು ಮಾಡಿಡಕತ್ತನ ಭಾಡ್ಯ. ನಿನ್ಗೆ ಯಾವ ಹುಡುಗಿನ ಸಿಕ್ಕುದಿಲ್ಲ ನಿನಗೆ. ನಾನೇನು ಮಾಡಲ್ಲ ಅಂದಿದ್ನೆ ನಿನಗೆ ಮದ್ವಿನ. ನನ್ನ ಹತ್ರ ಬಂದು ಹೇಳಿದ್ರೆ ನಾ ಮದುವೆ ಮಾಡ್ತಿದ್ನಲ್ಲ ನಿನಗೆ. ಯಾವ್ದಾರ ಒಂದು ಹುಡುಗಿ ಆ ಹುಡುಗಿನ ಅದೇನು ಹುಡುಗಿದು ಹೂ ಮರನ ಅವರ ಒಂದು ಇದ್ರಂತ್ರ ಮನ್ಯಾಗ ಅದಾರ. ನಿನ್ನೇನು ಹೋದಾನ ಹಳೆಯನ್ನ ಹೆಂಗೆ ನೋಡ್ಕೊಂತಾರ ಅವರು? ಬ್ಯಾಡ ಅಂದ್ರೆ ಬ್ಯಾಡ ಹುಡುಗಿ. ಯವ್ವ ನಿನಗ ಕೊನೆಯದಾಗ ಹೇಳಾಕತ್ತಾನ ನೋಡು, ನೀನು ನಮ್ಮ ಮದ್ವೆ ಮಾಡಿದಿ ಸರಳಾಗಿ ಇಲ್ಲೇ ಇರ್ತಾನೆ, ಇಲ್ಲಕ್ರ ನಾ ಹುಡುಗಿ ಕರ್ಕೊಂಡು ಮದುವೆ ಆಗಿ ಎಲ್ಲರೂ ಬೇರೆ ಅಂತೇಳಿ ಹೋಗಿರ್ತಾನೆ ನೋಡು. ಅಯ್ಯೋಯ್ಯೋ ಬರ್ಲಿ ನಿಮ್ಮ ಅಣ್ಣ ನಾನು ಬರ್ಲಿ ಇವತ್ತು. ಏನ ಹೋಗ್ಲಿ ಅಂತಂದು ಅವ್ನು ಎಷ್ಟು ಹೇಳ್ತಿದ್ದ. ಯವ್ವ ಅವನು ಬಿಗಿಡು ಅವ್ನ ಯಾಕ ಭಾಳ ಇದು ಮಾಡಕತ್ತಾನ ಅಂತಂದು. ನಾನು ಹೋಗ್ಲಿ ಬಿಡು, ಅವನು ಏನೋ ಒಂದು ಒಳ್ಳೆ ಕೆಲಸ ಮಾಡಕತ್ತಾನ ಅಂತಂದು ಎಷ್ಟು ನಿನಗೆ ಇದು ಮಾಡಿದ್ನಲ್ಲ. ಹುಡುಗಿ ಬ್ಯಾಡ ಅಂದ್ರೆ ಬ್ಯಾಡ ನೋಡು. ನಾನು ನಿನಗೆ ಪದೇ ಹೇಳೋಕ್ಕಾಗಲ್ಲ ಬೇ, ನನಗೆ ಆ ಹುಡುಗಿ ಇಷ್ಟ ಆಗೈತಿ, ನಮ್ಮ ಮದುವೆ ಆಗೋಣ. ಅಯ್ಯೋ ನೋಡು ಹೆಂಗ ಹಂಗ ಹಳ್ಳಿ ಉರ್ದಂಗೆ ಮಾತಾಡಿ ಹೆಂಗೆ ಹೋದ್ ನೋಡು. ಯಾರು ಬೇಕಿ ರಂಗಣ್ಣನ ಮಗಳು ಅಂದ್ರೆ ಯಾರು? ಅಯ್ಯೋ ನೀ ಸಣ್ಣಕ್ಕಿರ್ತಾ ಸಾಲಿಗೆ ಹೋಗೋ ಮುಂದೆ ಹೂವು ಬೇಕಂತಂದು ಒದರ್ತಿದ್ದೆ ನೋಡು. ಹೂವು ತಗೊಂಬಂದು ಮುಟ್ಕೊಂಡು ಹೋಗಿದ್ದೆ. ಅದೇ ರಂಗಣ್ಣ ಅಲ್ಲಿ ಮನ್ಯಾಗ ಹೂವು ಅದನ್ನ ಕಟ್ತಾರೆ ನೋಡು ಅವರು. ಆ ಹುಡುಗಿ ಅಂತ ನೋಡು, ಇದಕ್ಕೇನು ಬಂದಿದ್ದಿತ್ತು ಇದಕ್ಕೆ ಭಾಡ್ಯಾಗ. ಆ ಹುಡುಗೇನ ನಾವು ಅವಾಗೆಲ್ಲ ಹೂ ತರಕ್ಕೆ ಹೋದಾಗ ಒಂದು ಏಟತ್ತು ಬಿಡು ಹುಡುಗೇನ. ನೋಡು ನಿನ್ನಂತೆಲ್ಲ ಎಷ್ಟು ಜೋರಾಗಿ ಮಾತಾಡಿ ನಿನ್ಗೆ ಸಿಡಕ್ ಮಾಡಿ ಹೆಂಗೆ ಹೋಗಾನ. ಮಾಡ್ಲಿ ಅವ್ರಲ್ಲಿ ಐತೆ ಅವನಿಗೆ ಏನು ಮಾಡ್ತಾನೆ, ಅದು ಹೆಂಗೆ ಹುಡುಗಿನ ಮದುವೆ ನಾನು ನೋಡ್ತೇನೆ ಅವನು.